ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಮೋಕ್ಷರಂಜನ್ ಗುರೂಜಿ ಅಂತ. ವೃತ್ತಿಯಿಂದ ನಾನೊಬ್ಬ ಜ್ಯೋತಿಷಿ, ವಾಸ್ತುತಜ್ಞ, ವೇದ ವಿದ್ಯಾಧ್ಯಾಪಕ ಹಾಗೂ ಆಧ್ಯಾತ್ಮಿಕ ಗುರು. ಕಳೆದ 26 ವರ್ಷಗಳಿಂದ ನನ್ನ ವೃತ್ತಿ. ಕಳೆದ 15 ವರ್ಷಗಳಿಂದ ಕನ್ನಡ ಕಿರುತೆರೆ ಮಾಧ್ಯಮದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಸಹ 7 ಜ್ಯೋತಿಷ್ಯ ಆಧ್ಯಾತ್ಮಿಕವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೀನಿ. ಪ್ರವೃತ್ತಿ ಹವ್ಯಾಸದಿಂದ ನಾನೊಬ್ಬ ಚಲನಚಿತ್ರ ನಟ, ಗೀತರಚನೆಕಾರ, ಸಂಭಾಷಣೆಕಾರ ಹಾಗೂ ಚಲನಚಿತ್ರ ವಿಮರ್ಶಕ. ಇತ್ತೀಚೆಗಷ್ಟೇ ರಾಜಕೀಯದಲ್ಲೂ ಪಾದಾರ್ಪಣೆಯನ್ನು ಮಾಡಿದ್ದೀನಿ. ರಾಷ್ಟ್ರೀಯ ಜನಹಿತ ಪಕ್ಷದ ರಾಜ್ಯ ಮಟ್ಟದ ನಾಯಕನಾಗಿದ್ದು ಪದ್ಮನಾಭನಗರ ಕಾನ್ಸ್ಟಿಟ್ಯೂಯೆನ್ಸಿನ ಮೊನ್ನೆ MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಇದೆಲ್ಲ ನನ್ನ ಕೆಲವೊಂದು ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಒಂದು ಕಿರು ಪರಿಚಯ. ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವರ ಮರಿಮಗ ನಾನು. ಇದು ನನ್ನ ಕಿರು ಪರಿಚಯ. ಸೊ ನಂದಿದುರ್ಗ ಬಾಲುಗೌಡ ಅವರು ತಾವು ನೋಡಿದ್ದೀರಾ, ಬೆಳಿಗ್ಗೆಯಿಂದ ಕಾರ್ಯಕ್ರಮ ಯಾವ ರೀತಿ ಅವರು ಅವ್ಯಾಹತವಾಗಿ ಅದೇ ಒಂದು ಉತ್ಸಾಹದಿಂದ, ಅದೇ ಒಂದು ಸ್ಫೂರ್ತಿಯಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಅಂತ ತಾವೆಲ್ಲರೂ ನೋಡಿದ್ದೀರಾ. ಒಂದು ಒನ್ ಮ್ಯಾನ್ ಶೋ ಅಂತ ನಾವು ಹೇಳ್ಬೋದು. ಎಷ್ಟೋ ಕಡೆ ನೋಡ್ತಾ ಇರ್ತೀವಿ, ಕಾರ್ಯಕ್ರಮ ನಡೆಸಬೇಕಾದಾಗ ಏನೋ ಗಲಿಬಿಲಿ ಆಗುತ್ತೆ, ಏನೋ ಗೋಜಲುಗಳಾಗುತ್ತೆ, ಗೊಂದಲಗಳಾಗುತ್ತೆ, 10 ಕೈಗಳ ಜೊತೆಲಿದ್ದರೂ ಸಹ ಕಾರ್ಯಕ್ರಮ ಅಂದ್ಕೊಂಡ ರೀತಿಯಲ್ಲಿ ನಡೆಯೋದಿಲ್ಲ. ಆದರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ತೀಕ್ಷ್ಣತೆ ಇದೆ, ಎಷ್ಟರ ಮಟ್ಟಿಗೆ ಕುಶಾಗ್ರಮತಿತನ ಇದೆ, ಒಂದು ಕಾರ್ಯಕ್ರಮ ನಿಭಾಯಿಸಬೇಕು ಅಂದಾಗ ಒಬ್ಬೊಬ್ಬರ ಹೆಸರು, ಅವರವರ ಡೆಸಿಗ್ನೇಷನ್ನು, ಅವರವರ ಸಾಧನೆ ಎಲ್ಲವನ್ನ ಜ್ಞಾಪಕ ಇಟ್ಕೊಂಡು ವೇದಿಕೆ ಮುಖಾಂತರ ನಿಮ್ಗೆಲ್ರಿಗೂ ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ಸಾಧಕರ ಪರಿಚಯ ಬೇರೆಯವ್ರಿಗೆ ಆಗಬೇಕು ಮತ್ತು ಅದರ ಮೂಲಕ ಇನ್ನಷ್ಟು ಜನರಿಗೆ ಒಂದು ಸ್ಫೂರ್ತಿ ಬರಬೇಕು ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಅವ್ರು ಮಾಡ್ತಾ ಇರೋವಂಥದ್ದು. ಇದರಲ್ಲಿ ನನಗೆ ಬಹಳ ವಿಶೇಷ ಅನ್ನಿಸ್ತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಜೀವನೋತ್ಸಾಹ. ಅವ್ರಿಗೆ ವಯೋಮಾನ ಎಷ್ಟಿರ್ಬೋದು ಒಂದು ಅಂದಾಜು ಅವ್ರು ನೋಡಿದ್ರೆ ಭಾಳ ಚಿಕ್ಕವ್ರ ಕಾಣಿಸ್ತಾರೆ. ಕೆಲವರು ನಮಗೆಲ್ಲ ಬಂದಿರತಕ್ಕಂಥ ಅದು ವರವೋ ಶಾಪವೋ ಗೊತ್ತಿಲ್ಲ. ಕೆಲವು ಕಡೆ ಪ್ಲಸ್ಸು ಆಗುತ್ತೆ, ಕೆಲವು ಕಡೆ ಮೈನಸ್ಸು ಆಗಿಬಿಡುತ್ತೆ. ಆ ರೀತಿಯ ಒಂದು ವಯೋಮಾನಕ್ಕೆ ವಿರುದ್ಧವಾದಂಥ ಒಂದು ಔಟ್ಲುಕ್ ಅನ್ನತಕ್ಕಂಥದ್ದು. ವಯಸ್ಸು ಸಾಕಷ್ಟು ಆಗಿದೆ, ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ವರೆಗೂ ಬಂದಿದೆ. ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ, ಸದ್ಯದಲ್ಲೇ ಆಗ್ತಾರೆ. ಆದರೆ ಉತ್ಸಾಹ, ಜೀವನೋತ್ಸಾಹ ಹೇಗಿದೆ ನೋಡಿ. ಒಂದು 25-30 ತರುಣನಿಗೆ ಇರುವಂಥ ಒಂದು ಜೀವನೋತ್ಸಾಹ ಇದೆ. ಅವರ ಉತ್ಸಾಹಕ್ಕೆ ನೀವೆಲ್ಲ ಜೋರಾಗಿ ಒಂದಾರು ಚಪ್ಪಾಳೆ ಅಂತ. ಯಾಕೆ ಹೇಳ್ತೀನಿ ಅಂದರೆ, ನಿನ್ನೆ ತಾನೇ ಒಂದು ಸಿನಿಮಾ ರಿಲೀಸ್ ಆಗಿದೆ, ಜವಾನ್ ಅಂತ. ಎಷ್ಟು ಜನ ನೋಡಿದ್ದೀರಾ? ಎತ್ತಪ್ಪ ಕೈ ಎತ್ತಿ, ಪರವಾಗಿಲ್ಲ. ನಾನು ನೋಡಿದ್ದೀನಿ, ನಾನು ಕೈ ಎತ್ತಿದ್ದೀನಿ. ಇನ್ಯಾರು ನೋಡಿದ್ದೀರಾ? ಇನ್ಯಾರು ನೋಡಿಲ್ಲ. ಒಂದು 2 ವಾರದ ಕೆಳಗಡೆ ಒಂದು ಸಿನಿಮಾ ರಿಲೀಸ್ ಆಯಿತು, ಜೈಲರ್ ಅಂತ. ಎಷ್ಟು ಜನ ನೋಡಿದ್ದೀರಾ? ನೋಡಿದ್ರ? ನಾನು ನೋಡಿದ್ದೀನಿ. ಫಸ್ಟ್ ಶೋ ನಾನು ನೋಡಿದ್ದೀನಿ. ಅದೆಲ್ಲ ನೋಡ್ಕೊಂಡು ಬಂದಮೇಲೆ ನಾವೇನು ಮಾಡ್ತೀವಿ ಹೇಳಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ 17 ಏನು ಎನರ್ಜಿ ರಜನಿಕಾಂತ್ಗೆ ಸೂಪರ್ ಸ್ಟಾರ್, ಅದಕ್ಕೆ ಕರೆಯೋದು, ಅದಕ್ಕೆ ತಲೆವ ಅನ್ನೋದು. 60 ಶಾರುಖ್ ಖಾನ್ಗೆ 57 ವರ್ಷ, ನಿಯರಿಂಗ್ 60, ಏನು ಎನರ್ಜಿ ಇದೆ, ಏನು ಯಾವ ಥರ ಮಾಡಿದ್ದಾನೆ ಅಂದ್ಬಿಟ್ಟು ಎಲ್ಲ ಬರೀತೀವಲ್ಲ ನಾವು. ಇಲ್ಲ ಬರೆದಿರೋದಕ್ಕೆ ಲೈಕ್ ಮಾಡ್ತೀವಿ ಅಥವಾ ಶೇರ್ ಮಾಡ್ತೀವಿ, ಕಾಮೆಂಟ್ ಮಾಡ್ತೀವಿ. ಇಂಥ ಕೆಲಸ ಮಾಡೋರು ಮಾತ್ರ ನಾವು ಪ್ರಶಂಸೆ ಕೊಡೋದಿಲ್ಲ. ನಮ್ಗೆ ಅವ್ರುಗಳು ಮಾತ್ರ ಗೊತ್ತಾಗ್ತಾರೆ. ಅವ್ರುಗಳು ಮಾತ್ರ 55 ಆಗಿದೆ, 60 ಆಗಿದೆ, 70 ಆಗಿದೆ, ಆದರೂ ಸಹ ಕೆಲಸ ಮಾಡ್ತಾರೆ ಅಂತ. ಅವ್ರಿಗೆ 10 ಜನ ಇರ್ತಾರೆ ಕೆಲಸ ಮಾಡಿಸೋದಕ್ಕೆ. ಸಂಭಾಷಣೆ ಬರೆಯೋಕ್ಕೆ ಯಾರೋ ಇರ್ತಾನೆ, ಡೈಲಾಗ್ ಅವ್ರಿಗೆ ಹೇಳ್ಕೊಡೋದಕ್ಕೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ ಇರ್ತಾನೆ, ಲೈಟ್ ಬಿಡೋದಕ್ಕೊಬ್ಬ ಇರ್ತಾನೆ, ಮೇಕಪ್ ಹಾಕೋದಕ್ಕೊಬ್ಬ ಇರ್ತಾನೆ, ಮತ್ತು ಅವ್ರಿಗೆ ಸುಸ್ತಾಯಿತು ಅಂದರೆ ಕೂತ್ಕೊಳ್ಳೋದಕ್ಕೆ ಒಂದು ಕ್ಯಾರವಾನ್ ಇರುತ್ತೆ. ಇವ್ರಿಗೆ ಏನೂ ಇರೋದಿಲ್ಲ. ಅವರಿಗೆ ಅದೇ ವಯೋಮಾನದಲ್ಲಿ ಅದೇ ಜೀವನೋತ್ಸಾಹ ಇಟ್ಕೊಂಡು ನಿಸ್ವಾರ್ಥವಾದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮನರಂಜನೆಗೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಕರಗ ಹೊತ್ತು ಮೆರೆಸ್ತೀವಿ ನಾವು, ತಪ್ಪಲ್ಲ. ಇದು ನಮ್ಮ ಅಭಿಮಾನ, ಅದು ಸೆಕೆಂಡ್ರಿ. ಆದರೆ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ಪರಿಸರಕ್ಕೋಸ್ಕರ ಯಾರು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಇವ್ರಿಗಿಂತ 100 ಪಟ್ಟು ಹೆಚ್ಚಿನ ಸ್ಥಾನವನ್ನು ನಾವು ಕೊಡಬೇಕು. ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಎಷ್ಟು ಜನ ಕೇಳಿದ್ದೀರಾ? ತುಂಬ ಸಂತೋಷ ಆಯಿತು. ಬಹಳ ಜನ ಯುವಕರು ಕೈ ಎತ್ತಿದ್ದೀರಾ, ಬಹಳ ಖುಷಿ ಆಯಿತು ನನಗೆ. ಗ್ರೇಟಾ ಥನ್ಬರ್ಗ್ ಅಂತ ಒಂದು ಹೆಸರು ಯಾರು ಕೇಳಿದ್ದೀರಾ? ವೆರಿ ಗುಡ್, ಭಾಳ ಸಂತೋಷ ಆಯಿತು ನನಗೆ. ಸೊ ಗ್ರೇಟಾ ಥನ್ಬರ್ಗ್ ತುಂಬ ಸ್ವೀಡನ್ ದೇಶದ ಒಂದು ಸಣ್ಣ ಯುವಕಿ. ಈಗಿನ್ನೂ ಅವಳು ಬಹುಶಃ 17-18-20 ವರ್ಷ ಇರ್ಬೋದು. ಅವಳು ಟೀನೇಜಲ್ಲಿದ್ದಾಗಲೇ ಪರಿಸರವಾದವನ್ನು ಬೆಳೆಸ್ಕೊಂಡ್ರು. ಎನ್ವಿರಾನ್ಮೆಂಟಲಿಸ್ಟ್ ಅಂತ ಹೇಳಿ ಅವಳಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳೆಲ್ಲ ಬಂದಿದೆ. ಅಮೆರಿಕಾದಂಥ ದೇಶಗಳಲ್ಲಿ ಅವಳು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕೂತ್ಕೊಂಡು ಧರಣಿಯನ್ನು ಮಾಡಿ ಸರ್ಕಾರವನ್ನು ತನ್ನ ಬಗ್ಗೆ ತಿರುಗಿ ನೋಡೋ ಹಾಗೆ ಮಾಡಿದಂಥ ಒಂದು ದೊಡ್ಡ ಯುವತಿ ಅಂತ ಹೇಳ್ಬೋದು. ಆ ಥರದ ಕೆಲಸಗಳು ನಮ್ಮ ದೇಶದಲ್ಲಿ ಆಗಬೇಕು. ಅದಾಗಬೇಕು ಅಂತಂದರೆ ಆ ಜಾಗೃತಿ. ವಾರಕ್ಕೊಂದಿನ ಪ್ರಕೃತಿಗೋಸ್ಕರ ಎಕ್ಸಾಕ್ಟ್ಲಿ ನೋಡಿ ಹೇಳ್ತಾ ಇದ್ದಾರೆ. ವಾರಕ್ಕೊಂದು ದಿನ ಆಕೆ ಪ್ರಕೃತಿಗೋಸ್ಕರ ಮೀಸಲಿಟ್ಟಿದ್ದಾಳೆ. ಆಕೆ ಯಾರು ಸಪೋರ್ಟ್ ಮಾಡಲ್ಲ ಅವಳಿಗೆ. ಎಲ್ಲಿ ನಾನು ಫಂಡ್ಸ್ ಏನು ಬರೋದಿಲ್ಲ. ಓದೋ ವಯಸ್ಸಿನಲ್ಲಿ ಅಥವಾ TV ನೋಡಿಕೊಂಡು ನೆಟ್ಫ್ಲಿಕ್ಸ್ ನೋಡ್ಕೊಂಡಿರೋ ವಯಸ್ಸಿನಲ್ಲಿ ಆಕೆ ಕಷ್ಟಪಟ್ಕೊಂಡು ಪರಿಸರವಾದಿತನವನ್ನು ಬೆಳೆಸ್ಕೊಂಡಿದ್ದಾಳೆ. ದಯವಿಟ್ಟು ಯಾರ್ಯಾರು ನೋಡಿಲ್ಲ, ಎಸ್ಪೆಷಲಿ ಯಂಗ್ಸ್ಟರ್ಸ್ ನೀವೆಲ್ಲ ಇದ್ದೀರಲ್ಲ, ನೀವುಗಳೆಲ್ಲನೂ ಸಹ ಗೂಗಲ್ನಲ್ಲಿ ಸರ್ಚ್ ಮಾಡಿ ಗ್ರೇಟಾ ಥನ್ಬರ್ಗ್ ಅಂತ ಸರ್ಚ್ ಮಾಡಿ. ಅವಳು ಏನು ಮಾಡಿದ್ದಾಳೆ ಪರಿಸರಕ್ಕೋಸ್ಕರ, ಅವಳ ಸಾಧನೆ ಏನು, ಹೆಣ್ಣು ಮಗಳ ಒಂದು ಕಾಳಜಿ ಏನು, ಇದೆಲ್ಲ ನೀವೆಲ್ಲ ತಿಳ್ಕೊಬೇಕಾಗುತ್ತೆ ನೀವು. ಯಾಕಂದರೆ
ನಂದಿದುರ್ಗ ಬಾಲುಗೌಡರಾಗ್ಬೋದು, ನಾನಾಗ್ಬೋದು, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಹಿರಿಯರಾಗಿರ್ಬೋದು, ನಮಗೆಲ್ಲ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು ಕಾಲದಲ್ಲಿ ನಾವು. ಸೊ ನಮ್ಗೆ ಎಷ್ಟು ಕಾಲಮಾನ ಇದೆಯೋ ನಮ್ಗೆ ಗೊತ್ತಿಲ್ಲ. ಈಗಾಗಲೇ ಒಂದು 25-30 ವರ್ಷಗಳು ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಸೋಷಿಯಲ್ ಲೈಫ್ನಲ್ಲಿ ಕಳೆದು ಬಿಟ್ಟಿದ್ದೀವಿ ಜೀವನವನ್ನು. ನಮಗೆ ಉತ್ಸಾಹ ಇರೋವರೆಗೂ, ನಮಗೆ ಎನರ್ಜಿ ಇರೋವರೆಗೂ, ನಮಗೆ ಅವಕಾಶಗಳು ಸಿಕ್ಕಿರೋವರೆಗೂ ನಾವು ಮಾಡ್ತಾ ಹೋಗ್ತೀವಿ. ವಾಟ್ ನೆಕ್ಸ್ಟ್? ಮುಂದಿನ ಜನ್ರೇಷನ್ ನೀವುಗಳು ಇದನ್ನು ತಗೋಬೇಕು. ಒಂದು ಪಾಸಿಂಗ್ ಟಾರ್ಚ್ ಅಂತ ಹೇಳ್ತಾರೆ. ಒಂದು ಜನ್ರೇಷನ್ ಕಳೀತಾ ಇದ್ದಾಗ ಮತ್ತೊಬ್ಬರಿಗೆ ಅದನ್ನು ಜವಾಬ್ದಾರಿ ಒಪ್ಪಿಸ್ತಕ್ಕಂಥದ್ದು ಅಂತ. ಈ ಕಾರ್ಯಕ್ರಮಗಳೆಲ್ಲ ಮಾಡೋ ಮೂಲ ಉದ್ದೇಶ ಅದೇ. ಮುಂದಕ್ಕೆ ನೀವೇನು ಮಾಡಬೇಕು, ಸಮಾಜವನ್ನು ನೀವು ಯಾವ ರೀತಿಯಲ್ಲಿ ತೊಗೊಂಡು ಹೋಗಬೇಕು, ದೇಶಕ್ಕೋಸ್ಕರ ನೀವೇನು ಮಾಡಬೇಕು ಅನ್ನೋದನ್ನು ಒಂದು ಸಣ್ಣ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ. ನಿಮ್ಮಲ್ಲಿ ಒಬ್ಬ ಸಾಲು ಮರದ ತಿಮ್ಮಕ್ಕ, ನಿಮ್ಮಲ್ಲಿ ಒಬ್ಬ ಗ್ರೇಟಾ ಥನ್ಬರ್ಗ್, ನಿಮ್ಮಲ್ಲಿ ಒಬ್ಬ ನಂದಿದುರ್ಗ ಬಾಲುಗೌಡ ಹುಟ್ಕೊಂಡ್ರೆ ಇನ್ನು 30 ವರ್ಷ ದೇಶ ಸುಭಿಕ್ಷವಾಗಿರುತ್ತೆ. ಇನ್ನು 40 ವರ್ಷಗಳ ಕಾಲ ಪರಿಸರ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ. ಈ ದೇಶಕ್ಕೋಸ್ಕರ ಕಾರ್ಯಕ್ರಮಗಳು ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಹೊರತು ಏನೋ 4 ಜನ ಸೇರಿದ್ವಿ, ನಾವು ಮಾತಾಡಿದ್ವಿ, ಚಪ್ಪಾಳೆ ಹೊಡೆದ್ವಿ, ಶಾಲು ಹೊದಿಸ್ಕೊಂಡ್ವಿ, ಹೋದ್ವಿ ಅನ್ನೋ ಪ್ರಶ್ನೆ ಅಲ್ಲ ಇದು. ಈಗ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನಮಗೆ, ಬೆಂಗಳೂರು ರಾಯಭಾರಿ ಮಿತ್ರ ಅಂದ್ಬಿಟ್ಟು. ಎಷ್ಟು ದೊಡ್ಡ ಜವಾಬ್ದಾರಿ ಗೊತ್ತಾ ಇದು, ಈ ಪ್ರಶಸ್ತಿ ಅನ್ನೋದು. ಇಲ್ಲಿ ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದಿರತಕ್ಕಂಥ ಮೂಲ ಬೆಂಗಳೂರು ನಿವಾಸಿಗಳು ಎಷ್ಟು ಜನ ಇದ್ದಾರೆ ಕೈ ಎತ್ತಿ? ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಬೆಂಗಳೂರು ಬಹಳ ಕಡಿಮೆ ಜನ ಇದ್ದಾರೆ. ನಾನು ಒಬ್ಬ ಅದರಲ್ಲಿ. ಇನ್ನು ಮಿಕ್ಕವರೆಲ್ಲ ಬೆಂಗಳೂರು ವಲಸೆ ಬಂದಿರೋರು, ಹಾಗಿದ್ರೆ ಬೇರೆ ಊರಿಂದ ಬಂದಿರೋರು. ಬೆಂಗಳೂರು ವಲಸೆ ಬಂದಿರೋರು ಕೈ ಎತ್ತಿ ಬೇರೆ ಊರಿಂದ ಬಹಳಷ್ಟು ಜನ ಇದೆ. ನೋಡಿ, ನಿಮ್ಮಗಳ ಜವಾಬ್ದಾರಿ ನಮಗಿನ್ನ ಜಾಸ್ತಿ ಇದೆ. ಯಾಕೆಂದ್ರೆ ಹೇಳ್ತೀನಿ ನಾನು, ಬೆಂಗಳೂರು ನಮಗೆ ಜನ್ಮ ನಗರ ಆದರೆ ನಿಮಗೆ ಜೀವನವನ್ನು ಬದುಕನ್ನು ಕಟ್ಟಿಕೊಟ್ಟಂಥ ಒಂದು ನಗರ ಅದು. ಹಾಗಾಗಿ ಬೆಂಗಳೂರು ಬಗ್ಗೆ ಕಾಳಜಿಯನ್ನು ನಮಗಿನ್ನ ಹೆಚ್ಚಾಗಿ ನೀವು ಇಟ್ಕೋಬೇಕಾಗುತ್ತೆ. ನೀವು ಬೇರೆ ಊರಲ್ಲಿ ಹುಟ್ಟಿರ್ಬೋದು, ಎಸ್, ನನ್ನ ಮೂಲ ಸ್ಥಳ, ನನ್ನ ಮೂಲ ಗ್ರಾಮ, ಅದ್ರ ಬಗ್ಗೆ ನಮಗೆ ಒಲವು ಅಭಿಮಾನ ಇದ್ದೇ ಇರುತ್ತೆ. ಆದರೆ ಬೆಂಗಳೂರು ಅನ್ನೋ ಮಹಾನಗರ ಇದೆಯಲ್ಲ, ನಿಮಗೆ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಒಂದು ನಗರ ಆಗಿದೆ. ಒಬ್ರಿಬ್ರಿಗಲ್ಲ, ಇಡೀ ಇದು ಮಿನಿ ಭಾರತ ಇದು ಬೆಂಗಳೂರು ಅಂತಂದರೆ. ಇಲ್ಲಿ ಅಸ್ಸಾಮೀಸ್ ಸಿಗ್ತಾರೆ, ಬೆಂಗಾಲಿ ಸಿಗ್ತಾರೆ, ರಾಜಸ್ಥಾನಿಗಳು ಸಿಗ್ತಾರೆ, ಕನ್ನಡದವ್ರು ಬಿಟ್ಟು ಇನ್ನೆಲ್ಲರೂ ಸಿಗ್ತಾರೆ. ನಿಮಗೆ ತೆಲುಗುನವ್ರು ಸಿಗ್ತಾರೆ, ತಮಿಳ್ನವ್ರು ಸಿಗ್ತಾರೆ, ಮಾರವಾಡಿಗಳು ಸಿಗ್ತಾರೆ. ಮೂಲ ಕನ್ನಡಿಗರು ಯಾರು ಅಂದರೆ ಇನ್ನೊಂದು 10 ವರ್ಷ ಹೋದರೆ ಯಾರೂ ಇರೋದಿಲ್ಲ ಬಹುಶಃ. ಯಾಕಂದರೆ ಒಂದೊಂದು ಪ್ರಾಂತ್ಯ ಇವಾಗ ನಾವು ಹೋದರೆ, ಒಂದು ಏರಿಯಾಗೆ ಹೋದರೆ ಅದು ಬರೀ ಯಾವುದೋ ಒಂದು ಮಿನಿ ಪಾಕಿಸ್ತಾನಕ್ಕೆ ಬಂದ್ಬಿಟ್ಟಿದ್ದೇವೇನೋ ಅಥವಾ ಮಿನಿ ಬಾಂಗ್ಲಾದೇಶ ಅಂತ ಅನಿಸುತ್ತೆ. ಇನ್ನೆಲ್ಲ ಹೋದರೆ ತಮಿಳ್ನಾಡಿಗೆ ಬಂದ್ಬಿಟ್ಟಿದ್ದೇವೇನೋ ಅಂತ ಅನಿಸುತ್ತೆ. ಇನ್ನೆಲ್ಲ ಹೋದರೆ ಇದೇನೋ ಬರೀ ಮಾರವಾಡಿಗಳ ಜಾಗ ಏನೋ, ಈ ಸಂಪಂಗಿರಾಮೆಲ್ಲ ಹೋದರೆ ಇದೇನೋ ರಾಜಸ್ಥಾನಕ್ಕೆ ಬಂದ್ಬಿಟ್ಟಿದ್ದೇನೆ ಅಂತ ಅನಿಸುತ್ತೆ. ಹಾಗಿದ್ರೆ ಬೆಂಗಳೂರಲ್ಲಿ ಇದೆ ಅಂದರೆ ಬೆಂಗಳೂರು ಕಾಣೆಯಾಗಿದೆ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಆ ಜಾಗೃತಿಯನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ, ಬೆಂಗಳೂರನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಬೆಂಗಳೂರು ರಾಯಭಾರಿ ಮಿತ್ರ. ರಾಯಭಾರಿ ಅಂದರೆ ಏನು? ಅಂಬಾಸಿಡರ್, ಬ್ರ್ಯಾಂಡ್ ಅಂಬಾಸಿಡರ್. ಈಗ ನಾವು ಟಿವಿಗಳಲ್ಲಿ ನೋಡ್ತೀವಿ, ನಾವು ಎಷ್ಟು ಆ್ಯಡ್ಸ್ ನೋಡ್ತಾ ಇರ್ತೀವಿ. ಯಾವುದಕ್ಕೂ ಅಮಿತಾಬ್ ಬಚ್ಚನ್ ಅಂಬಾಸಿಡರ್ ಬರ್ತಾನೆ, ಇನ್ಯಾವುದಕ್ಕೂ ಅಮೀರ್ ಖಾನ್ ಬರ್ತಾನೆ, ಇನ್ಯಾವುದಕ್ಕೂ ಇನ್ಯಾರೋ ಬರ್ತಾರೆ, ಸಚಿನ್ ತೆಂಡೂಲ್ಕರ್ ಬರ್ತಾನೆ. ಏನು ಮಾಡ್ತಾ ಇದ್ದಾರೆ ಅವರು? ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ಎಂಡಾರ್ಸ್ ಮಾಡ್ತಾ ಇದ್ದಾರೆ, ಅದರ ಒಳಿತುಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಕೆಡುಕುಗಳನ್ನು ಮರೆಮಾಚ್ತಾ ಇದ್ದಾರೆ. ಅದು ಮಾಡೋ ತಪ್ಪು, ಯಾಕೆಂದ್ರೆ ಅವರು ದುಡ್ಡು ಕೊಡ್ತಾ ಇದ್ದಾರೆ, ಬೇರೆ ವಿಷಯ. ಇಲ್ಲಿ ನಮಗೆ ದುಡ್ಡೇನು ಕೊಡ್ತಾ ಇಲ್ಲ, ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರು ರಾಯಭಾರಿ ಮಿತ್ರ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳಿದಾಗ ನಾವು ಎಷ್ಟು ಇನ್ಫ್ಲೂಯೆನ್ಸ್ ಆಗ್ತೀವಿ. ಈ ಪರ್ಟಿಕ್ಯುಲರ್ ಕಾರ್ನೇ ತಗೊಳ್ಳಿ, ಈ ಪರ್ಟಿಕ್ಯುಲರ್ ಸೋಪ್ನೇ ತಗೊಳ್ಳಿ, ಈ ಪರ್ಟಿಕ್ಯುಲರ್ ಟೂತ್ ಪೇಸ್ಟ್ನೇ ತಗೊಳ್ಳಿ ಅಂತಂದರೆ, ಸಚಿನ್ ಹೇಳಿದ್ದಾನೆ, ಅಮಿತಾಬ್ ಹೇಳಿದ್ದಾನೆ, ಚೆನ್ನಾಗಿರುತ್ತೆ, ಬ್ಲೈಂಡಾಗಿ ಹೋಗಿ ತಗೊಳ್ತೀವಿ ನಾವು, ವಿಶ್ವಾಸ. ಯಾಕಂದ್ರೆ ಅವರು ಅದಕ್ಕೆ ಮುಖವಾಣಿ ಆಗಿದ್ದಾರೆ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ, ಮೌತ್ ಪೀಸ್ ಆಗಿದ್ದಾರೆ. ಅದೇ ಥರ ಇವತ್ತು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವರು ಅಂತಂದರೆ ನಾವು ಏನು ಮಾಡಬೇಕು ಅಂದರೆ, ಬೆಂಗಳೂರಿನ ಘನತೆ, ಬೆಂಗಳೂರಿನ ಹಿರಿಮೆಯನ್ನು ಎಲ್ರಿಗೂ ತಿಳಿಸಿ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರನ್ನು ಬೆಂಗಳೂರಾಗಿ ಉಳಿಸಬೇಕಾದ ಪ್ರಯತ್ನ, ಜವಾಬ್ದಾರಿ, ನೈತಿಕತೆ ನಮ್ಮೆಲ್ಲರ ಮೇಲೆ ನಂದಿದುರ್ಗ ಬಾಲುಗೌಡರು ಇದು ಕೊಟ್ಟಿದ್ದಾರೆ ನನಗೆ. ಅದು ಬೆಂಗಳೂರು ರಾಯಭಾರಿ ಮಿತ್ರ ಪ್ರಶಸ್ತಿಯ ಮೂಲ ಉದ್ದೇಶ, ಮೂಲ ಒಂದು ಅದರ ಒಂದು ಕಾರಣ ಅದಾಗಿರುತ್ತದೆ. ಸೊ ಈ ಪ್ರಶಸ್ತಿಯನ್ನು ನೀವೆಲ್ಲರೂ ತಗೋಬೇಕು. ವಿಶೇಷವಾಗಿ ಈಗ ಯಾರ್ಯಾರು ವಲಸಿಗರು ಕೈ ಎತ್ತಿದ್ರಲ್ಲ, ನೀವುಗಳು ತಗೋಬೇಕು ಅಂತ ನಾನು ಆಶಿಸ್ತೀನಿ. ಮುಂದಿನ ಹಂತದಲ್ಲಿ ನೀವೆಲ್ಲರೂ ಬೆಂಗಳೂರು ರಾಯಭಾರಿ ಮಿತ್ರರಾಗಬೇಕು, ಬೆಂಗಳೂರನ್ನ ಬೆಳೆಸಬೇಕು ಅನ್ನತಕ್ಕಂಥದ್ದು ಒಂದು. ನಾನು ಬೆಂಗಳೂರು ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದೀನಿ. ಹೋಪ್ಫುಲಿ ವೆರಿ ಶಾರ್ಪ್ಲಿ ಒಂದು ಬುಕ್ಕನ್ನು ನಾನು ರಿಲೀಸ್ ಮಾಡ್ತೀನಿ. ನಾನು ಎ ಟೇಲ್ ಆಫ್ 2 ಸಿಟೀಸ್ ಅನ್ನೋ ಒಂದು ಹೆಸರು, ಒಂದು ಟೈಟಲ್, ಸಬ್ ಟೈಟಲ್ನ ತೊಗೊಂಡು ಬೆಂದಕಾಳು ಅಂತ ಒಂದು ಪುಸ್ತಕ ಬರೀತಾ ಇದ್ದೀನಿ ನಾನು. ಅಂದರೆ ಬೆಂಗಳೂರು ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಹೇಗಾಗ್ತಾ ಇದೆ ಅನ್ನತಕ್ಕಂಥದ್ದು 2 ವಿಭಿನ್ನ ಮುಖಗಳು ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದೀನಿ ನಾನು ಅದರ ಬಗ್ಗೆ. ಅದನ್ನು ವೆರಿ ಶಾರ್ಪ್ಲಿ ನಾನು ಅದನ್ನು ದಾಖಲಾತಿಗಳೆಲ್ಲವೂ ಸಹ ನಾನು ಪ್ರಕಾಶನವನ್ನು ಮಾಡಿ, ಮುದ್ರಣವನ್ನು ಮಾಡಿ ಹೊರಗಡೆ ತಗೋ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಕೆಂಪೇಗೌಡರು ಕಟ್ಟಿ ಬೆಳೆಸಿದಂಥ ಬೆಂಗಳೂರು, ಅದೇ ಪ್ರಕಾರ ಬೇರೆ ಬೇರೆ ನಾಯಕರು, ಎಷ್ಟೋ ಜನ, ಎಸ್ ಎಂ ಕೃಷ್ಣ ಅವರು ನಮ್ಮ ರಾಜ್ಯಕ್ಕೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು, ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂತಂದ್ಬಿಟ್ಟು. ಕಾರಣಾಂತರದಿಂದ ಆಗಲಿಲ್ಲ ಅದು. ಅವರಿಗೆ ಆ ವಿಷನ್ ಇತ್ತು, ಆದರೆ ಸವಲತ್ತುಗಳು ಮತ್ತು ಬೇಕಾಗಿರ್ತಕ್ಕಂಥ ಅನುಕೂಲಗಳು ಯಾವುದೂ ಸಿಗಲಿಲ್ಲ ನಮಗೆ.
ಆ ದಿನ ಬರಲಿ ಅಂತ ನಾನು ಇವತ್ತಿಗೂ ಕಾಯ್ತಾ ಇದ್ದೀನಿ. ನಾನು ಯಾವತ್ತು ಬೆಂಗಳೂರು ಸಿಂಗಾಪುರ್ ಆಗುತ್ತೆ, ಯಾವತ್ತು ಬೆಂಗಳೂರು ನ್ಯೂಯಾರ್ಕ್ಗೆ ಸೆಟ್ ಹೊಡೆದು ನಿಂತ್ಕೊಳ್ಳುತ್ತೆ, ಯಾವತ್ತು ಬೆಂಗಳೂರು ಮೆಲ್ಬೋರ್ನ್ಗೆ ಸರಿಸಮಾನವಾಗಿ ನಿಂತ್ಕೊಳ್ಳುತ್ತೆ, ಯಾವತ್ತು ಬೆಂಗಳೂರು ಲಂಡನ್ ಅಂತ ಒಂದು ಮಹಾನಗರವನ್ನು ಮೀರಿಸಿ ಮುಂದಕ್ಕೆ ನಿಲ್ಲುತ್ತೆ, ನಾನು ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅವತ್ತು ನಾನು ನಿಜವಾದ ಬೆಂಗಳೂರಿನ ಎಲ್ಲರ ಮುಂದೆ ಹೆಮ್ಮೆ ಹೇಳ್ಕೊಳ್ಳೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಆ ದಿನಕ್ಕೋಸ್ಕರ. ಅದು ನನ್ನೊಬ್ಬರಿಂದ ಆಗ್ತಕ್ಕಂಥ ಕೆಲಸ ಇಲ್ಲ, ನಿಮ್ಮೆಲ್ಲರ ಕೈ ಜೋಡಿಸ್ಬೇಕಾಗುತ್ತೆ. ಕಾರಣ ಕಳೆದ 25-30 ವರ್ಷಗಳಲ್ಲಿ ನೀವು ನೋಡಿರ್ಬೋದು ಬೆಂಗಳೂರು ಎಷ್ಟು ಮಟ್ಟಿಗೆ ಬದಲಾವಣೆ ಆಗೋಗಿದೆ ಅಂತಂದರೆ, ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ವಿ, ಸಿಟಿ ಪೀಸ್ಫುಲ್ ಸಿಟಿ ಅಂತ ಕರೀತಾ ಇದ್ವಿ, ರಿಟೈರ್ಮೆಂಟ್ ಸಿಟಿ ಅಂತ ಕರೀತಾ ಇದ್ವಿ. ಅಂದರೆ ಯಾರು ಎಲ್ಲೇ ಕೆಲಸ ಮಾಡಿದ್ವಿ, ನೀವು ನಿಮ್ಮ ಕೆಲಸ ನಿಮ್ಮ ನಿವೃತ್ತಿ ಜೀವನವನ್ನು ನಿಭಾಯಿಸೋದಕ್ಕೋಸ್ಕರ ತುಂಬ ಸುಸ್ಥಿರವಾಗಿರುವಂಥ ಒಂದು ಎಲ್ಲ ರೀತಿಯ ಅನುಕೂಲವಾಗಿರುವಂಥ ಒಂದು ನಗರ ಅಂದರೆ ಬೆಂಗಳೂರು ಅಂತ ಎಲ್ಲ ಅನ್ಕೊಳ್ತಾ ಇದ್ರು. ಸೊ ರಿಟೈರ್ಮೆಂಟ್ ಸಿಟಿ ಅಂತ ಕರೀತಾ ಇದ್ರು, ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ರು, ಉದ್ಯಾನ ನಗರಿ ಅಂತ ಕರೀತಾ ಇದ್ರು, ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾ ಇದ್ರು, ಪೆನ್ಷನರ್ಸ್ ಪ್ಯಾರಡೈಸ್. ನೋಡಿ ಎಷ್ಟು ಅದ್ಭುತವಾದಂಥ ಹೆಸರನ್ನು ಹೇಳಿದ್ರು, ಪೆನ್ಷನರ್ಸ್ ಪ್ಯಾರಡೈಸ್. ನೀವು ಎಲ್ಲೇ ಕೆಲಸ ಮಾಡಿ, ಈಗ ಯಾಕೆ ವಲಸೆ ಬರ್ತಾ ಇದ್ದಾರೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ಬೇರೆ ದೇಶಗಳಿಂದ ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದಾರೆ, ಔಟರ್ ಬೆಂಗಳೂರಲ್ಲಿ ಯಾಕೆ ಮನೆಗಳು ತಗೊಳ್ತಾ ಇದ್ದಾರೆ? ಇದೇ ಕಾರಣಕ್ಕೋಸ್ಕರ. ಬೆಂಗಳೂರಿಗೆ ಸಮಾನ ಬೇರೆ ಯಾವ ನಗರ ಇಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಬೆಂಗಳೂರು ನನ್ನ ನಗರ, ನಾನು ಬೆಂಗಳೂರಿಗ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು. ಯಾಕಂದರೆ ಎಲ್ಲರಿಗೂ ಬದುಕನ್ನು ಕಟ್ಕೊಟ್ಟಿದೆ. ಯಾರೇ ಬರಲಿ, ಬಾಪ ನೀನು ನನಗೆ ಜಾಗ ಇಲ್ವಾ, ನನ್ನ ಮನೆ ಪಕ್ಕದಲ್ಲಿ 2 ಅಡಿ ಬಿಟ್ಕೊಡ್ತೀನಿ ನಿನಗೆ, ನೀನು ಪಕ್ಕದ ಸೈಡ್ ತೊಗೊಂಡು ನೀನು ಮನೆ ಮಾಡ್ಕೋ, ನಿನ್ನ ಮನೆ ಇರಲು ನನ್ನ ಮನೆ ಮಾಡಿ ಬಿದ್ದರೂ ಚಿಂತೆ ಇಲ್ಲ, ನೀನು ಚೆನ್ನಾಗಿರು ನಾನು ಚೆನ್ನಾಗಿರ್ತೀನಿ ಅಂತ ಹೇಳುವಂಥ ಉದಾರ ಹೃದಯಗಳು, ನಿಜವಾದ ಕನ್ನಡಿಗರು, ಹೃದಯ ಶ್ರೀಮಂತಿಕೆ ಇರತಕ್ಕಂಥವ್ರು ಬೆಂಗಳೂರಿಗರು. ಆದರೆ ಅನ್ಫಾರ್ಚುನೇಟ್ಲಿ ಏನಾಗಿದೆ ಇವತ್ತು, ಒಂದು ಒಂಟೆ ಕಥೆ ಆಗೋಗಿದೆ ಇವತ್ತಿನ ದಿವಸ. ಒಂದು ಒಂಟೆ ಕಥೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಒಂದು ಒಂಟೆ ಯಾರೋ ಒಬ್ಬ ಇವನಿರ್ತಾನೆ ವ್ಯಾಪಾರಿ, ಒಂದು ಡೇರಾ ಹಾಕ್ಕೊಂಡಿರ್ತಾನೆ. ಅವ್ನ ಡೇರಾ ಒಳಗಡೆ ಬಂದ್ಬಿಟ್ಟು ಕೇಳುತ್ತೆ, ನನಗೆ ಸ್ವಲ್ಪ ಜಾಗ ಕೊಡು, ಮುಖ ಮಾತ್ರ ತೋರಿಸ್ಕೊಡ್ತೀನಿ ನಾನು ಅಂತಂದ್ಬಿಟ್ಟು. ಆಯಿತು ಪರವಾಗಿಲ್ಲ ಬಾ ಅಂತ ಬಿಟ್ಕೊಡ್ತಾನೆ ನಾನು. ಆಮೇಲೆ ಕೈ ಕಾಲನ್ನು ಸ್ವಲ್ಪ ಹೊರಗಡೆ ಬರ್ತೀನಿ ಅಂತ. ಆಯಿತು ಅದಕ್ಕೂ ಜಾಗ ಕೊಡ್ತೀನಿ ಅಂತ. ನನ್ನ ಮೈ ಬರುತ್ತೆ, ಸ್ವಲ್ಪ ಜಾಗ ಕೊಟ್ಬಿಡು ನನಗೆ, ನಿನ್ನ ಡೇರೆ ಒಳಗಡೆ ಇರ್ತೀನಿ ಅಂತ ಕೇಳುತ್ತೆ. ಅದಕ್ಕೂ ಬಿಡ್ತಾನೆ. ಆಮೇಲೆ ನನ್ನ ಪರಿವಾರ ಎಲ್ಲ ಬರುತ್ತೆ, ನನ್ನ ಮಕ್ಕಳು, ನನ್ನ ಜೊತೆಲಿರುವಂಥ ನನ್ನ ಇವನ್ನೆಲ್ಲ ಕರ್ಕೊಂಡ್ಬಿಡ್ತೀನಿ, ಅದಕ್ಕೂ ಬಿಡ್ತಾನೆ. ಎಲ್ಲ ಕರ್ಕೊಂಡ್ಮೇಲೆ ಏನಾಗುತ್ತೆ, ಜಾಗ ಕೊಟ್ಟಂಥ ಆ ಒಂದು ವ್ಯಾಪಾರಿಗೆ ಡೇರೆಯಿಂದ ಹೊರಗಡೆ ಹಾಕ್ಬಿಡುತ್ತೆ ಆ ಒಂಟೆ. ಇವತ್ತು ಮೂಲ ಬೆಂಗಳೂರಿನ ಪರಿಸ್ಥಿತಿ ಆ ಥರ ಆಗಿದೆ. ಜಯನಗರದಲ್ಲಿ, ಓಲ್ಡ್ ಬ್ಯಾಂಗ್ಳೂರ್ ಅಂತ ಏನು ಕರಿತೀವಿ, ಮಲ್ಲೇಶ್ವರದಲ್ಲಿ, ಜಯನಗರದಲ್ಲಿ ಮನೆಗಳನ್ನ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದೀವಿ, ಅವ್ರಿಗೆ ದುಡ್ಡು ಬಂದರೆ ಸಾಕು, ಅಥವಾ ನನ್ನ ಈ ಕ್ಷಣದ ಒಂದು ಸಮಸ್ಯೆ ನಿವಾರಣೆ ಆದರೆ ಸಾಕು ಅನ್ನೋ ಒಂದೇ ಒಂದು ಕಾರಣದಿಂದ ಆ ಮನೆಗಳನ್ನ ಮಾರುಬಿಟ್ಟು ಇವತ್ತು ಹೊರಟೋಗ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಆಗುತ್ತೆ, ಆ ಬೆಂಗಳೂರಿನ ಒಂದು ಎಸೆನ್ಸ್ ಅನ್ನತಕ್ಕಂಥದ್ದು ಹೇಗೆ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಬೆಂಗಳೂರನ್ನ ಬೆಂಗಳೂರಾಗಿ ಉಳಿಸ್ಬೇಕಾಗಿರೋ ಕರ್ತವ್ಯ, ಬೆಂಗಳೂರು ಜನ್ಮನಗರ ಯಾರ್ಯಾರಿದೆಯೋ ಅವ್ರಿಗೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಯಾರಿಗೆ ಜೀವನ ನಗರವಾಗಿದೆ, ಬದುಕಿನ ನಗರ ಯಾರಿಗಾಗಿದೆ ಅವ್ರಿಗೂ ಹೆಚ್ಚಾಗಿದೆ. ದಯವಿಟ್ಟು ಬೆಂಗಳೂರನ್ನು ಹಾಗೆ ಉಳಿಸಿ. ನಾನು ಕಳೆದ ಬಾರಿ ಇದೇ ವೇದಿಕೆಯಲ್ಲೂ ಸಹ ಒಂದು ಮಾತನ್ನು ಹೇಳಿದೆ. ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಂದು ಆರ್ಟಿಕಲ್ ಬಂತು. ಏನಂತಂದರೆ ಬ್ಯಾಂಗ್ಳೂರ್ ಬಗ್ಗೆ ಆರ್ಟಿಕಲ್ ಬರೀತಾ ಅದ್ರ ಬಗ್ಗೆ ಹೇಳಿದ್ರು, ಎ ಸಿಟಿ ವಿತೌಟ್ ಮಾಸ್ಟರ್ ಪ್ಲಾನ್ ಅಂತ ಒಂದು ಆರ್ಟಿಕಲ್ನ ಬರೆದ್ರು. ಅದು ಬರೆದ ನಂತರ ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ಇವತ್ತು ಬೆಂಗಳೂರು ನಗರದ ಇನ್ಚಾರ್ಜ್ ಆಗಿರುವಂಥ ಮಿನಿಸ್ಟರ್ ಯಾರು, ನಮ್ಮ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವರ್ಲ್ಡ್ ಡಿಸೈನ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಜೊತೆ ಒಂದು ಟೈಅಪ್ ಮಾಡಿಕೊಂಡ್ರು. ಏನು ಅಂತಂದರೆ, ಈ ಬೆಂಗಳೂರನ್ನ ನಾವು ಹೇಗೆ ಬೆಳೆಸಬೇಕು, ನೆಕ್ಸ್ಟ್ 30 ಇಯರ್ಸ್ಗೆ ಹೇಗೆ ಬೆಳೆಸಬೇಕು, ಇಲ್ಲಿ ಇನ್ಕ್ಲೂಸಿವ್ ಆಗಿ ಹೇಗೆ ತೊಗೊಂಡು ಹೋಗಬೇಕು ಈ ನಗರನ ಅನ್ನೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ನ ರೆಡಿ ಮಾಡಿ ಅವ್ರಿಗೆ ಒಂದು ಜವಾಬ್ದಾರಿನ ಒಪ್ಪಿಸಿದ್ದಾರೆ. 1000 ಕೋಟಿ ಪ್ರಾಜೆಕ್ಟ್ ಇದು, 1-2 ದಿವಸದಲ್ಲಿ ಆಗುವಂಥದ್ದಲ್ಲ, ಅಥವಾ 1-2 ಇದರಲ್ಲಿ ಆಗುವಂಥ ಕೆಲಸ ಅಲ್ಲ ಅದು. ಬಟ್ ಇಮಿಡಿಯೇಟ್ ಆಕ್ಷನ್ ತೊಗೊಂಡ್ರಲ್ಲ, ಅದಕ್ಕೆ ನಾನು ಅವರ ಶ್ಲಾಘನೆಯನ್ನು ಮಾಡಿದೆ. ಆಧುನಿಕ ಕೆಂಪೇಗೌಡ ಅಂತ ಕರೆದ ಡಿ ಕೆ ಶಿವಕುಮಾರ್. ಪಕ್ಷ ಯಾವುದಾದ್ರೂ ಇರಲಿ, ಅವ್ರ ಸಿದ್ಧಾಂತಗಳು ಏನಾದರೂ ಇರಲಿ, ಕೆಲಸ ಮಾಡೋದು ಇಂಪಾರ್ಟೆಂಟ್. ನನಗೆ ಯಾರು ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾರೆ, ಜನಪರವಾಗಿ ಯಾರು ಇರ್ತಾರೆ ಅವ್ರು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದು ಮೋದಿ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇನ್ನೊಬ್ಬರ ಕುಮಾರಸ್ವಾಮಿ ಅವರಾಗಿರ್ಬೋದು, ನನಗೆ ಅದು ಮುಖ್ಯ ಅಲ್ಲ. ನಿಮಗೆ ಅಧಿಕಾರ ಇದೇ ಕೆಲಸ, ಅದೇ ಮಾತು ಇನ್ನೊಂದ್ಸಲ ಹೇಳಿದ್ರು. ಕೆಂಪೇಗೌಡ ಪ್ರಶಸ್ತಿ ಲಾಸ್ಟ್ ಟೈಮ್ ಮಾಡಿದ್ವಿ ನಾವು. ಸೊ ಅದೇ ಕಾರ್ಯಕ್ರಮ ವಿಧಾನಸೌಧ ಬ್ಯಾಂಕ್ವೆ ಹಾಲಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗ ಡಿ ಕೆ ಶಿವಕುಮಾರ್ ಅವರು ಅದೇ ಮಾತನ್ನೇ ಹೇಳಿದರು. ಏನಂದರೆ, ಹಿಂದಿನ ಸರ್ಕಾರ ಇದ್ದಾಗ ಅವ್ರಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿರಲಿಲ್ಲ, ಅವ್ರಿಗೆ ಅಧಿಕಾರ ಇರಲಿಲ್ಲ. ಕೆಲವೊಂದು ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳುವಾಗ ಸಿದ್ದರಾಮಯ್ಯವರು ಹಿಂದೇಟ್ ಹಾಕ್ಬಿಟ್ರು, ನಾನಿದ್ದಿದ್ರೆ ಹಿಂದೇಟ್ ಹಾಕ್ತಾ ಇರಲಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಸ್ವಲ್ಪ ಕಾಂಟ್ರವರ್ಸಿ ಆಯಿತು ಅದು. ಏನು ಮಾಡ್ಬಿಡ್ತೀರಾ ಹಾಗೆ ಹೀಗೆ ಅಂತ. ಅವರು ತಗೊಳ್ಳೋ ನಿರ್ಧಾರಗಳಲ್ಲಿ ಇದು ಒಂದು. ಯಾವುದು, ಈ ವರ್ಲ್ಡ್ ಡಿಸೈನ್ ಆರ್ಗನೈಸೇಷನ್ ಜೊತೆ ಟೈಅಪ್ ಮಾಡಿಕೊಂಡು ಬೆಂಗಳೂರು ನಗರನ ಬೆಳೆಸಬೇಕು ಅಂತ ಇವತ್ತು ಅಂಡರ್ಗ್ರೌಂಡ್ ಇದನ್ನು ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಸಹ ಮಾಡ್ಕೊಂಡಿದ್ದಾರೆ. 50,000 ಕೋಟಿ ಪ್ರಾಜೆಕ್ಟ್ನಲ್ಲಿ ಅಂಡರ್ಗ್ರೌಂಡ್ ಔಟರ್ ರಿಂಗ್ ರೋಡ್ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಫಸ್ಟ್ ಇನ್ ದ ವರ್ಲ್ಡ್, ಅದು ಎಲ್ಲೂ ಮಾಡಿಲ್ಲ. ಆ ಥರದ ಹಲವಾರು ಪರಿವರ್ತನೆಗಳಾಗ್ತಾ ಇದೆ. ಇದರ ಜೊತೆಯಲ್ಲಿ ಬೆಂಗಳೂರಿನ ಮೂಲ ಕೆರೆಗಳು ಯಾವುದಿದೆ ಅದೆಲ್ಲವನ್ನು ನಾವು ಉಳಿಸ್ಬೇಕಾಗುತ್ತೆ. ಇವತ್ತು ಯಾವುದೇ ಒಂದು ಊರಿಗೆ ಹೋದ್ರೂ ಅಷ್ಟೇ, ನಾವು ಒಂದು ಸಣ್ಣ ಏರಿಯಾಗೆ ಹೋದರೆ ನಾವು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಅಂತ ನಮ್ಮನೆ ಇರುವಂಥ ಏರಿಯಾ, ಅಲ್ಲಿ ಚೆನ್ನಮ್ಮನ ಕೆರೆ ಇಲ್ಲ. ಅದೇ ಥರ ಇನ್ಯಾವುದೋ ಕೊನೆಗೆ ಹೋಗ್ತೀವಿ, ಇನ್ನೊಂದು ಕೆರೆ ಅಂತ ಹೆಸರು ಹೇಳ್ತೀವಿ, ಅಲ್ಲಿ ಆ ಕೆರೆ ಇರೋದಿಲ್ಲ. ಯಡಿಯೂರು ಕೆರೆ ಅಂತೀವಿ, ಒಂದು ಸ್ವಲ್ಪ ದಿವಸಕ್ಕೆ ಅದು ಬರ್ತು ಹೋಗುತ್ತೆ. ಆ ಹೆಸರುಗಳು ಮಾತ್ರ ಉಳ್ಕೊಂಡಿರುತ್ತೆ.
ಸೊ ಅದ್ರ ಮೇಲೆಲ್ಲ ಬಿಲ್ಡಿಂಗ್ಗಳು ಕಟ್ಕೊಂಡು ಅದ್ರ ಮೇಲೆ ಇವತ್ತು ಕಾಂಪ್ಲೆಕ್ಸ್ಗಳನ್ನ ಕಟ್ಕೊಂಡು ರೂಲ್ಸ್ನ ವೈಲೇಟ್ ಮಾಡಿಕೊಂಡು ಅದು ಎಷ್ಟು ದಿವಸ ಸರ್ವೈವ್ ಆಗಕ್ಕೆ ಸಾಧ್ಯ? 20-30 ವರ್ಷ ಕಡೆಗೆ ಕ್ರ್ಯಾಕ್ಸ್ ಬರುತ್ತೆ, ಅಲ್ಲಿ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಮೂಲ ಕಾರಣ ಹುಡುಕ್ತಾ ಹೋದ್ರೆ ಇದೇ ಆಗಿರುತ್ತೆ. ಏನು ಪರಿಸರವನ್ನು ನಾಶ ಮಾಡುವಂಥದ್ದು ಮತ್ತು ನಮ್ಮ ಸ್ವಾರ್ಥಕ್ಕೋಸ್ಕರ ನಗರವನ್ನ ಮಾಲಿನ್ಯ ಮಾಡುವಂಥದ್ದು ಇದೇ ಕಾರಣ ಆಗಿರುತ್ತೆ. ಸೊ ಇದಕ್ಕೆ ನಾವೀಗ ರೀರೂಟಿಂಗ್ನ ಮಾಡಬೇಕಾಗುತ್ತೆ. ಇವತ್ತಿನ ದಿವಸ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಆ ಪ್ರಕಾರ ಮತ್ತೆ ಕೆರೆಗಳನ್ನು ಸ್ಥಾಪನೆ ಮಾಡಬೇಕು, ಮತ್ತೆ ಗಿಡಗಳನ್ನು ನಾವು ಇಲ್ಲೆಲ್ಲ ಸಹ ನಾವು ಬೆಳೆಸಬೇಕಾಗುತ್ತೆ. ಒಂದು ಕಾಲದಲ್ಲಿ ಈ ಸೌತ್ ಅಂಡ್ ಸರ್ಕಲ್ ಇಂದ ನಾವು ಒಂದು ಎಂಟೈರ್ ಸ್ಟ್ರೆಚ್ ಇದರಿಂದ ರಾಜಲಕ್ಷ್ಮಿ ಕಲ್ಯಾಣ ಮಂಟಪದಿಂದ ಇದಿರುವಂಥ ನಂದಾ ಟಾಕೀಸ್ ರೋಡ್ ಅಲ್ಲಿಂದ ಕಂಪ್ಲೀಟ್ ಮಿನರ್ವಾವರೆಗೂ ಬಂದರೆ ದಾರಿ ಉದ್ದಕ್ಕೂ ಬರೀ ಮರಗಳೇ ಕಾಣಿಸ್ತಾ ಇತ್ತು. ಸುಮ್ಮನೆ ಆ ರೋಡಲ್ಲಿ ಹೋಗೋದೇ ಒಂದು ಖುಷಿ ಕೊಡ್ತಾ ಇತ್ತು ನಮಗೆ. ಏನಾದರೂ ಮನಸ್ಸು ಬೇಜಾರಾಗಿದೆ, ಸ್ವಲ್ಪ ಏನಾದರೂ ನಿಮಗೆ ಮೂಡ್ ಔಟ್ ಆಗಿದೆ ಅನ್ನೋದಾದ್ರೆ ಆ ರೋಡಲ್ಲಿ ಸುಮ್ಮನೆ ಹೋಗಿ ಬಂದರೆ ಅಲ್ಲಿ ಬರುವಂಥ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬಿಡ್ತಾ ಇತ್ತು. ಆದರೆ ಇವತ್ತು ಮೆಟ್ರೋ ಬರ್ತಾ ಇದೆ, ಮೋನೋ ರೈಲ್ ಬರ್ತಾ ಇದೆ, ಇನ್ನೊಂದು ಕೆಲಸಗಳಾಗ್ತಾ ಇದೆ. ಪ್ರಗತಿಯ ಹೆಸರಿನಲ್ಲಿ ಇವತ್ತು ಅಲ್ಲಿರೋ ಎಲ್ಲ ಮರಗಳನ್ನು ಕೊಚ್ಚಿ ಹಾಕ್ಬಿಟ್ಟಿದ್ದಾರೆ. ಅಕ್ಕಪಕ್ಕದಲ್ಲೂ ಸ್ವಲ್ಪ ಪಾರ್ಕ್ಗಳು ಸ್ವಲ್ಪ ಮಟ್ಟಿಗೆ ನಮಗೆ ತಣ್ಣನೆಯ ಒಂದು ವಾತಾವರಣ ಇವತ್ತಿನವರೆಗೂ ಸ್ವಲ್ಪ ಉಳಿಸಿದೆ. ಆದರೆ ಆ ಬೆಂಗಳೂರಿನ ಮೂಲ ರೂಪ ಏನಿದೆ ಅದರ ಸ್ವರೂಪ ಎಷ್ಟು ಮಟ್ಟಿಗೆ ಹಾಳು ಮಾಡಿದೀವಿ ಅನ್ನೋದು ನಾವೆಲ್ಲರೂ ಸಹ ಎಚ್ಚೆತ್ಕೋಬೇಕು. ನೋಡಿ ಎಷ್ಟು ವೇರಿಯೇಷನ್ಸ್ ಆಗ್ತಾ ಇದೆ ವೆದರ್ನಲ್ಲಿ. ಬೆಂಗಳೂರಿನಲ್ಲಿ ಮೊದಲು ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತು, ಈ ಟೈಮಲ್ಲೇ ಮಳೆ ಬರುತ್ತೆ, ಈ ಟೈಮಲ್ಲೇ ನಿಮಗೆ ಗಾಳಿ ಬರುತ್ತೆ, ಈ ಟೈಮ್ನಲ್ಲೇ ನಿಮಗೆ ಸಮಸ್ಯೆ ಇರುತ್ತೆ, ಇದನ್ನು ನಾವು ಹೇಳ್ಬೋದಾಗಿತ್ತು. 34-35 ಟೆಂಪರೇಚರ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಮಳೆ ಬಂದ್ಬಿಡ್ತಾ ಇತ್ತು. ತಾನಾಗಿ ತನ್ನನ್ನು ನಾನು ತಣ್ಣೆ ಮಾಡ್ಕೊಳ್ತಾ ಇದ್ದಂಥ ಒಂದು ಆಟೋ ಸೆಲ್ಫ್ ರೆಗ್ಯುಲೇಟರಿ ಸಿಸ್ಟಮ್ ಇತ್ತು ಬೆಂಗಳೂರು ಎನ್ವಿರಾನ್ಮೆಂಟ್ನಲ್ಲಿ. ಇವತ್ತು ಎಲ್ಲಿದೆ ಆ ವ್ಯವಸ್ಥೆ? ಇಲ್ಲ. ಇವತ್ತು ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ ನಮಗೆ, ಬಿಸಿಲು ಯಾವಾಗ. ಒಂದು ಬೆಳಿಗ್ಗೆ ಒಂದು ಟೆಂಪರೇಚರ್ ಇದ್ದರೆ ಮಧ್ಯಾಹ್ನ ಒಂದು ಟೆಂಪರೇಚರ್ ಇರುತ್ತೆ, ಸಾಯಂಕಾಲ ಇನ್ನೊಂದು ಟೆಂಪರೇಚರ್ ಇರುತ್ತೆ. ವಾತಾವರಣದಲ್ಲಿ ಇಷ್ಟು ವೇರಿಯೇಷನ್ಸ್ ಯಾಕಾಗ್ತಾ ಇದೆ ಅಂತಂದರೆ ಮನುಷ್ಯನ ಸ್ವಾರ್ಥ. ಬೆಂಗಳೂರನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಪ್ರತಿಯೊಬ್ಬನೂ ಸಹ ಎಗ್ಗಿಲ್ಲದೆ ಸಿಕ್ಕಿಲ್ಲದೆ ಬಳಸ್ಕೊಳ್ತಾ ಇರೋದ್ರಿಂದ ಇವತ್ತು ಬೆಂಗಳೂರು ಈ ರೀತಿ ಮೂಲೆ ಗುಂಪಾಗಿದೆ. ಸೊ ದಯವಿಟ್ಟು ನನ್ನ ಹೇಳ್ತಾ ಹೋದರೆ ಬೇಕಾದಷ್ಟು ವಿಚಾರಗಳಿರುತ್ತೆ. ಸೊ ಯಾರ ಸಹನೆಯನ್ನು ಪರೀಕ್ಷೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನಾನು. ನನ್ನ ನಗರ ಆಗಿರೋದ್ರಿಂದ ಸ್ವಲ್ಪ ಭಾವನಾತ್ಮಕವಾಗಿ ನಾನು ಮಾತಾಡಿದ್ದೀನಿ. ಎಲ್ಲರೂ ಸಹ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನೀವೆಲ್ಲರೂ ಬೆಂಗಳೂರು ರಾಯಭಾರಿಗಳೇ ಇಲ್ಲಿ ಬಂದಿರುವಂಥವ್ರು. ನಿಮ್ಮ ಸುಮ್ಮನೆ ಅದನ್ನು ಒಂದು ಸಿಂಬಾಲಿಕ್ ಆಗಿ ನಮ್ಮ 4-5 ಜನಕ್ಕೆ ಅವರು ಬೆಂಗಳೂರು ರಾಯಭಾರಿ ಮಿತ್ರ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಏನೇ ಕೆಲಸ ನೀವು ಮಾಡಬೇಕು ಬೆಂಗಳೂರಿನ ಪರಿಸರವನ್ನು ಉಳಿಸೋದಕ್ಕೋಸ್ಕರ, ಅದರ ಒಂದು ಮೂಲ ಸ್ವರೂಪವನ್ನು ಉಳಿಸೋದಕ್ಕೋಸ್ಕರ ನಿಮ್ಗೆ ಏನೇ ಥಾಟ್ಸ್ ಇದ್ರು, ಐಡಿಯಾಸ್ ಇದ್ರು ಸಹ ಇದೆಲ್ಲ ದೊಡ್ಡವರಿದ್ದಾರೆ, ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಪರಿಸರದ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ನಂದಿದುರ್ಗ ಬಾಲುಗೌಡ ಅವ್ರ ಜೊತೆ ಶೇರ್ ಮಾಡಿ, ಈ ಥರದ ಐಡಿಯಾ ಇದೆ, ಈ ಥರದ ಕಾನ್ಸೆಪ್ಟ್ ಇದೆ, ಹೇಗೆ ನಾನು ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂತ. ಯಾಕಂದರೆ ನಿಮ್ಮಿಂದಾನೇ ಐಡಿಯಾಗಳು ಬರುವಂಥದ್ದು, ಹೊಸಗಳಿಂದಾನೇ ಸಹ ಬ್ರೈನ್ ಸ್ಟಾರ್ಮಿಂಗ್ ಅನ್ನೋದು ಆಗಬೇಕು. ಅಂದರೆ ನಿಮ್ಮಲ್ಲೂ ಸಹ ವಿಶೇಷವಾದ ಈ ಕಾಲಕ್ಕೆ ತಕ್ಕಂಥ ಒಂದು ವಿಶೇಷ ಕಲಿಕೆ, ಗ್ರಹಿಕೆ, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ನಿಮ್ಮಲ್ಲಿ ಇರುತ್ತೆ. ಅದು ಹೊರಗಡೆ ಬರಬೇಕು. ಅದಕ್ಕೆ ಒಂದು ವೇದಿಕೆ ಇಲ್ಲಿದೆ, ಸದ್ಬಳಕೆ ಮಾಡ್ಕೊಳ್ಳಿ. ನಾವೆಲ್ಲ ಸೇರಿ ಲೆಟ್ ಅಸ್ ವರ್ಕ್ ಟುವರ್ಡ್ಸ್ ಗ್ರೇಟರ್ ಬ್ಯಾಂಗ್ಳೂರ್, ಬೆಟರ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ವೆರಿ ಮಚ್.